ಶಹಾಪುರ ತಾಲೂಕಿನ ರಸ್ತಾಪುರ ಪ್ರೌಢಶಾಲೆಯಲ್ಲಿ ಸುಮಿತ್ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ವ್ಯಕ್ತಿತ್ವ ವಿಕಸನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಪ್ರಾಸ್ತಾವಿಕ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಅರಬೋಳ್ ಅವರು, ಎಲ್ಲರೂ ಸಾಮಾಜಿಕ ಪ್ರಜ್ಞೆ ಇರುವುದಿಲ್ಲ. ಸಾಮಾಜಿಕ ಕೆಲಸಗಳನ್ನು ಮಾಡಲು ಹಣವಷ್ಟೇ ಮುಖ್ಯವಲ್ಲ, ನಮ್ಮಲ್ಲಿನ ಕಾಳಜಿಯು ಮನಸ್ಥಿತಿ ಮುಖ್ಯ. ಸಮಾಜದಲ್ಲಿನ ಬದಲಾವಣೆ ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಆರೋಗ್ಯ ಶಿಬಿರಗಳು, ಶೈಕ್ಷಣಿಕ ಕಾರ್ಯಕ್ರಮ, ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಲಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉದ್ಘಾಟನೆಗಾಗಿ ಆಗಮಿಸಿದ ರಸ್ತಾಪುರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಾಣಿಶ್ರೀ ದರ್ಬಾರ್ ಮಾತನಾಡಿ, ಮನುಷ್ಯನ ಬೆಳವಣಿಗೆ ಪ್ರಮುಖ ಘಟ್ಟವೇ ವಿಕಸನ ಎಂದು ಹೇಳಿದರು. ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಅದಕ್ಕಾಗಿ ನಾವೇನಿದೀವಲ್ಲ, ನಾವೆಲ್ಲ ಗೆಳೆಯರಂತಾನೆ ತಿಳ್ಕೊಳ್ರಿ. ನನ್ನ ಗೆಳೆಯ ಅಂತಾನೆ ತಿಳ್ಕೊಳ್ತಿರೋ ಏನು ತಿಳ್ಕೊತಿರ್ಬೇಕಿಲ್ಲ. ನೀವೇನು ಕಲಿಯುವಂತ ಶಿಕ್ಷಣದ ವ್ಯವಸ್ಥೆ ಇದೆಲ್ಲ ಮುಂದಿನ ದಿನಮಾನಗಳಲ್ಲಿ ಆಗಲ್ಲ. ನಿಮ್ಮ ಬದುಕುಗಳು ಮುಂದೆ ಏನಾಗ್ತಾವಂದ್ರೆ, ನೀವು SSLC ಓದಿಲ್ಲ, ಕರೆಕ್ಟಾಗಿ ಪ್ಲೇಸ್ ಮಾಡಲಿಲ್ಲ ಅಂದ್ರೆ, ನನ್ನ ಮಗಳು ಓದ ಬಿಡಪ್ಪ ಅನ್ನೋದು ಯಾವುದೋ ನಮ್ಮ ಮನೆಗೆ ಲಗ್ನ ಮಾಡಿ ಕೊಟ್ಬಿಡೋದು, ಓದಲ್ಲ ಅನ್ನೋದೇ ಒಂದು 2 ಹತ್ತು ಕೊಡಿಸ್ಬಿಡೋದು. ಅದು ಮಾಡೋದಕ್ಕಿಂತ ಮೊದಲೇ ಈ ಹಂತದಲ್ಲಿ ಏನಿದ್ದೀರಲ್ಲ ನೀವೆಲ್ಲ, ನೀವು ಒಳ್ಳೆ ಪ್ಲೇಸ್ ಮಾಡಿದ್ರೆ ಒಳ್ಳೆ ಒಳ್ಳೆ ಶಾಲೆಗಳು ನಿಮ್ಮ ಕೈ ಮಾಡಿ ಕರಿತಾವೆ. ನಮ್ಮ ಶಾಲೆ ಬೇರೆ, ನೀವು ಕಾಲೇಜ್ ಅಡ್ಮಿಷನ್ ನಮ್ಮ ಶಾಲೆ ಬೇರೆ ಅಂತ ಹೇಳಿ ಕರಿತಾರೆ. ಆ ರೀತಿ ಬೆಳೆಯುವಂತ ಮಕ್ಕಳು ನೀವೆಲ್ಲರೂ ಆಗಬೇಕು. ಅದೇ ಉದ್ದೇಶದಿಂದ ನೀವೆಲ್ಲರೂ SSLC ಹಂತದಲ್ಲಿ ಇದ್ದವರಂತ ಮಕ್ಕಳು ಎಲ್ಲರೂ ಪಾಸ್ ಆದ್ರೆ ಈ ಕಾರ್ಯಕ್ರಮ ಮಾಡಿದಕ್ಕೂ ನಮ್ಗೆ ಸಾರ್ಥಕ ಆಗ್ತದೆ. ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಸರ್, ಅವರು ಬೆಳಗಾವಿಗೆ ಹೋಗ್ಬೇಕಾಗಿರ್ತಕ್ಕಂಥ ಮಾಳಿಗ್ರಾಯ್ ಸರ್ ಅವರು ನೀವು ಬರಲೇಬೇಕಂತ ಹೇಳಿ 3 ಸಾರಿ ಫೋನ್ ಮಾಡಿದಾಗ ಕರೆಸಿದ್ರೆ ಅಂತಂದ್ರೆ, ಉದ್ದೇಶಪೂರ್ವಕವಾಗಿ ಬಂದು ನಿಮ್ಗೆ ಇಷ್ಟೆಲ್ಲ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಏನಪ್ಪ ಒಂದು ಹೆಸರು ಕೊಟ್ಟಾಗ ಆಗ್ತದೆ, ಶಾಲೆಗೆ ಒಂದು ಹೆಸರು ಬಂದಾಗ ಆಗ್ತದೆ. ಹಂಗಾಗಿ ಬಹಳ ಮಾಳಿಗ್ರಾಯ್ ಸರ್ ಅವರು ಬಹಳ ವಿಸ್ತಾರವಾಗಿ ತಿಳಿಸಿದ್ರು. ಅದೇ ರೀತಿಯಾಗಿ ಸಂಗೀತ ವೃಂದದವರು ಕೂಡ ಬಹಳ ಅದ್ಭುತವಾಗಿ ಬಹಳ ಒಳ್ಳೆ ಸಾಂಗ್ಗಳನ್ನು ಸೆಲೆಕ್ಟ್ ಮಾಡಿ ಸಂತನೆಂದರೆ ಆ ಸಾಂಗನ್ನ ನೀವು ಸುಮ್ಮನೆ ಜನರಲ್ ಆಗಿ ಕುಂತಾಗ ನಿಮ್ಮಲ್ಲಿ ಮನೆಯಲ್ಲಿ ಅದ್ರ ಬಗ್ಗೆ ಕೇಳ್ರಿ. ಸಂತ ಅಂದ್ರೆ ಏನು, ಯಾವ ರೀತಿ ಬದುಕಿದ್ರು, ಅದ್ರ ಬಗ್ಗೆ ಹಿನ್ನೆಲೆ ಏನಾದ ನಿಮ್ಮ ಮೊಬೈಲ್ಗಳಲ್ಲಿ ನೀವು ಡೌನ್ಲೋಡಿಂಗ್ ಮಾಡ್ಕೊಂಡು ನೋಡ್ರಿ. ಅದು ಹಂಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಒಳ್ಳೆ ಶಿಕ್ಷಕರಿದ್ದಾರೆ, ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ತಂದೆ ತಾಯಿ ಓದಕ್ಕೆ ಕಳಿಸಿದ್ದಾರೆ. ಒಳ್ಳೆ ರಿಸಲ್ಟ್ ಅನ್ನ ಚೆನ್ನಾಗಿ ಮಾಡಬೇಕು. ನೀವು ಊರಿಗೆ, ಗ್ರಾಮಕ್ಕೆ ಯಾವ್ದಾದ್ರು ಬೇಲೂರು ಮತ್ತು ಬಹಳ ಶಿಕ್ಷಕರಿದ್ದೀರಿ ಇಲ್ಲೆಲ್ಲ. ಯಾವ ಶಾಲೆಯಲ್ಲಿ ಓದಿರೋದು, ರಸ್ತಾಪುರ ಶಾಲೆಯಲ್ಲಿ ಓದಿವಪ್ಪ ಅಂತಂದ್ರೆ ರಸ್ತಾಪುರ ಶಾಲೆಗೆ ಹೆಸರು ತರುವಂತ ಮಕ್ಕಳು ನಾವು ನಿಮ್ಮಲ್ಲಿಂದ ಎಕ್ಸೆಪ್ಟ್ ಮಾಡ್ತಕ್ಕಂಥದ್ದು ಅದೊಂದೇ. ಯಾವ ಶಾಲೆಯಲ್ಲಿ ಓದಿರಪ್ಪ ಅಂದ್ರೆ ರಸ್ತಾಪುರ ಶಾಲೆಯಲ್ಲಿ. ನಿಮ್ಮಲ್ಲಿಂದ ನಿಮ್ಗೇನು ಹಣ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ. ಇದು ನಿಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಮಾಡ್ತಕ್ಕಂಥ ಪ್ರಯತ್ನ. ಹಂಗಾಗಿ ತಾವೆಲ್ಲರೂ ಸಮಯದ ಬಹಳಷ್ಟು ಆಗಿದೆ, ನಾನು ಮಾತಾಡೋದು ಇಲ್ಲಿಗೆ ವಿರಾಮ ನೀಡ್ತಾ ಇದ್ದೀನಿ. ಮಾತಿನಲ್ಲಿ ಏನಾದರೂ ಏರುಪೇರುಗಳಾದ್ರೆ ನಿಮ್ಮೆಲ್ಲರ ಕ್ಷಮೆಯನ್ನು ಬೇಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ